ಬೆಂಗಳೂರಿನ ದೊಡ್ಡಬಳ್ಳಾಪುರ ಸಮೀಪದಲ್ಲಿರುವ ಪ್ರಸಿದ್ಧ ನಾಗಕ್ಷೇತ್ರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿ ಚಿರತೆ ಪ್ರತ್ಯಕ್ಷವಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ದೇವಾಲಯದ ಕೂಗಳತೆ ದೂರದಲ್ಲಿ ಚಿರತೆ ಓಡಾಡಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಬಳಿ ಚಿರತೆ ಓಡಾಟದ ದೃಶ್ಯ ಕಂಡುಬಂದಿದೆ. ಅಂಡ್ ಅದು ಸ್ಥಳದಲ್ಲಿದ್ದಂತ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ನಿರ್ಮಾಣ ಹಂತದ ಕಟ್ಟಡ ಒಂದರಲ್ಲಿ ಚಿರತೆ ಕಾಣಿಸಿಕೊಂಡಿರೋದು. ಚಿರತೆ ಓಡಾಟದಿಂದ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮಾರ್ಚ್ 25ನೇ ತಾರೀಕು ರಾತ್ರಿಯ ಸಂದರ್ಭ ಚಿರತೆ ಪ್ರತ್ಯಕ್ಷ ಆಗಿರೋದು. ಇವತ್ತಿಗೆ 3 ದಿನ ನೋಡಿ, ಚಿರತೆಯ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಚಿರತೆ ರಾಜಾರೋಷವಾಗಿ ಓಡಾಡ್ತಾ ಇದೆ. ಇದು ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಸಮೀಪದಲ್ಲೇ ಕಂಡು ಬಂದಿರುವಂತಹ ದೃಶ್ಯ. ಆಬ್ವಿಯಸ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರಲ್ಲಿ ತೀವ್ರವಾದಂಥ ಆತಂಕ ಇದೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ದಿನ ಎಷ್ಟು ಜನ ಭೇಟಿ ಕೊಡ್ತಾರೆ, ಅವರಿಗೆಲ್ಲ ಇವಾಗ ಆತಂಕ ಇದೆ. ಚಿರತೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ, ಎಲ್ಲಿ ಯಾವ ಸಂದರ್ಭದಲ್ಲಿ ಬಂದು ದಾಳಿ ಮಾಡಿಬಿಡುತ್ತೋ ಅಂತ ಭಯ. ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಹೊರಗೆ ಓಡಾಡೋದಕ್ಕೆ ಇದೀಗ ಆತಂಕಗೊಳ್ತಾ ಇದ್ದಾರೆ. ತಮ್ಮ ಜಮೀನಿಗೆ ತೆರಳೋದಾಗಿರ್ಬೋದು, ಹಾಗೆ ದೈನಂದಿನ ಚಟುವಟಿಕೆಗಳಿಗೆ ತೆರಳೋದಾಗಿರ್ಬೋದು. ಈ ಹಂತದಲ್ಲಿ ನಮಗೆ ಚಿರತೆ ಎದುರಿಗೆ ಬಂದ್ಬಿಟ್ರೆ ಹೇಗೆ ತಪ್ಪಿಸ್ಕೊಳ್ಬೇಕು, ಓಡಾಡೋದೇ ಕಷ್ಟಕ್ಕೆ ಬಂದಿದೆ, ಮನೇಲಿರೋ ವೃದ್ಧರು ಮಕ್ಕಳು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಭಯಭೀತರಾಗ್ತಾ ಇದ್ದಾರೆ. ಮಾರ್ಚ್ 25ನೇ ತಾರೀಕು ರಾತ್ರಿಯ ಸಂದರ್ಭ ಚಿರತೆ ಪ್ರತ್ಯಕ್ಷ ಆಗಿರೋದು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಬಹಳ ರಾಜಾರೋಷವಾಗಿ ನಂದೇ ಕಟ್ಟಡ ಅನ್ನುವಂತಹ ರೀತಿಯಲ್ಲಿ ಗಾಂಭೀರ್ಯದಿಂದ ಚಿರತೆ ಹೆಜ್ಜೆ ಹಾಕುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅರಣ್ಯ ಇಲಾಖೆ ಆದಷ್ಟು ಬೇಗ ಇದನ್ನ ಸೆರೆ ಹಿಡಿಬೇಕಾಗಿದೆ. ಜನತೆಯ ಆತಂಕ ದೂರ ಆಗಬೇಕು. ಆ್ಯಂಡ್ ಇದನ್ನು ಸೆರೆ ಹಿಡಿಯೋದಕ್ಕೆ ಅಧಿಕಾರಿಗಳಿಗೆ ಈ ವಿಷಯ ಇನ್ನೂ ಗಮನಕ್ಕೆ ಬಂದಿದೆಯಾ ಇಲ್ವಾ, ಸ್ಥಳೀಯರೇನಾದರೂ ವಿಷಯ ಮುಟ್ಟಿಸಿದ್ದಾರಾ, ಅಥವಾ ಮಾಧ್ಯಮದ ಮುಖಾಂತರ ಆದರೂ ನೋಡಿಕೊಂಡು ಕಾರ್ಯಪ್ರವೃತ್ತರಾಗ್ತಾರಾ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿ, ಅದು ಪ್ರಶ್ನೆ ಇದೆ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಬಳಿ ಚಿರತೆ ಓಡಾಟದ ದೃಶ್ಯ ಕಂಡುಬಂದಿದೆ. ಚಿರತೆ ಓಡಾಡ್ತಿರೋದ್ರಿಂದ ಸಾರ್ವಜನಿಕರಿಗೆ ಆತಂಕ ಆಗಿರೋದು. ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾತ್ರಿಯ ಹೊತ್ತಿನಲ್ಲಿ ಮಾರ್ಚ್ 25ನೇ ತಾರೀಕು ರಾತ್ರಿಯ ಹೊತ್ತಿನಲ್ಲಿ ಚಿರತೆ ಬಹಳ ಗಾಂಭೀರ್ಯದಿಂದ ನಂದೇ ಕಟ್ಟಡ ಅನ್ನುವಂತಹ ಧಾಟಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದೆ. ಈ ಚಿರತೆ ಪ್ರತ್ಯಕ್ಷ ಆಗಿ ಅದರ ಪಾಡಿಗೆ ಅದು ಹೊರಟೋಯ್ತು. ಆದರೆ ಈಗ ಗ್ರಾಮಸ್ಥರಿಗಿರುವಂಥ ಆತಂಕ, ನಿತ್ಯವೂ ದೇವಸ್ಥಾನಕ್ಕೆ ಭೇಟಿ ಕೊಡೋ ಸಾವಿರಾರು ಭಕ್ತರಿಗಿರುವಂಥ ಆತಂಕ, ಅದನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಅರಣ್ಯ ಇಲಾಖೆ.